ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಸ್ಟೋರೀಸ್. ಮಗ IPL ರಿಲೇಟೆಡ್ ಬಿಗ್ ಅಪ್ಡೇಟ್ ಜಸ್ಟಿನ್ ಬರ್ತಾ ಇದೆ. ಮಗ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಹುಶಃ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ಟ್ರಾಂಗ್ ರಿಪೋರ್ಟ್ಸ್ ಬರ್ತಾ ಇದೆ ಮಗ. ESPN ಕ್ವಿಕ್ ಬಸ್ ಎಲ್ಲರೂ ಕೂಡ ರಿಪೋರ್ಟ್ ಮಾಡಿದರೆ ಇಟ್ಸ್ ಅಬೌಟ್ IPL ರಿಟೆನ್ಷನ್ ಯಾವ ಫಾರ್ಮ್ಯಾಟಲ್ಲಿ ಈ ಸಲ ಹೋಗುತ್ತೆ ಅಂತ. ಇವಾಗ ಜನರಲ್ ಕೌನ್ಸಿಲ್ ಮೀಟಿಂಗ್ ನಡೀತಿದೆ BCCI ಇದು. ಸೊ ಈ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಅಫಿಷಿಯಲಿ ಅಂತ ಅಪ್ಡೇಟ್ ಇದೆ. ಸೊ ಇವತ್ತೇ ಅನೌನ್ಸ್ ಮಾಡ್ತಾರೆ ಅಂತ. ಇನ್ನು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ಹೆಂಗಿರುತ್ತೆ ಪ್ಯಾಟರ್ನ್ ಅಂತ ಗೊತ್ತಾಗಿಲ್ಲ. ಬಟ್ ಇವಾಗ ಬಂದಿರುವಂಥ ಅಪ್ಡೇಟ್ ಇಷ್ಟು, IPL ರಿಟೆನ್ಷನ್ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇರುತ್ತೆ ಅಂತಂದರೆ ಇದು ಸುಮಾರು ದಿನದ ಚರ್ಚೆಯಲ್ಲಿ ಇತ್ತು. ಸ್ವಲ್ಪ ದಿನ 4 ರಿಟೆನ್ಷನ್ ಅಂತ ಬಂತು, ಸ್ವಲ್ಪ ದಿನ 6 ಅಂತ ಬಂತು, ಸ್ವಲ್ಪ ದಿನ 5 ಅಂತ ಬಂತು, ಇನ್ನೊಂದು ಸ್ವಲ್ಪ ದಿನ 1 ರಿಟೆನ್ಷನ್ ಅಂತ ಬಂತು. ಏನೇನೋ ರೂಮರ್ಸ್ಗಳು ಇದೆಲ್ಲ ಸ್ಪ್ರೆಡ್ ಆಗ್ತಿತ್ತು. ಇದಕ್ಕೆಲ್ಲದಕ್ಕೂ ಇವಾಗ ಅಂತ್ಯ ಸಿಕ್ಕಿದೆ. ಇಟ್ಸ್ 5 ರಿಟೆನ್ಷನ್. RTM ಕಾರ್ಡ್ ರಿಲೇಟೆಡ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು ನೆನ್ನೆ ಮೊನ್ನೆ ಎಲ್ಲ. ಇದೇ ಇಲ್ಲ ಅನ್ನೋ ಥರ ಕನ್ಫ್ಯೂಷನ್ ಎಲ್ಲ ಇತ್ತು. ಬಟ್ ಇವಾಗ ಕನ್ಫರ್ಮ್ ಮಾಡಿದರೆ ಇಟ್ಸ್ 1 RTM ಕಾರ್ಡ್ ಅಂತ. 5 ರಿಟೆನ್ಷನ್ ಜೊತೆಗೆ 1 RTM ಕಾರ್ಡ್ ಅಂತ ಇವಾಗ ಕನ್ಫರ್ಮೇಷನ್ ಸಿಕ್ಕಿದೆ ಮಗ. ಸೊ ಇಷ್ಟು ದಿನ ನಾವು ವೆಯ್ಟ್ ಮಾಡಿದ್ವಿ ಇದಕ್ಕೇನೆ ಎಷ್ಟು ರಿಟೆನ್ಷನ್ ಇರುತ್ತೆ, ಎಷ್ಟು RTM ಕಾರ್ಡ್ ಇರುತ್ತೆ ಅಂತ. ಸೊ ಟೋಟಲ್ ಓವರ್ ಆಲ್ ನೋಡ್ತು ಅಂದರೆ ಒಂಥರ 6 ರಿಟೆನ್ಷನ್ ಅಂತ ಅನ್ಕೊಳ್ಳಿ. RTM ಕಾರ್ಡ್ ಲೆಕ್ಕ ತಗೊಂತು ಅಂದರೆ RTM ಕಾರ್ಡ್ ಆಬ್ವಿಯಸ್ಲಿ ಎಲ್ಲ ಫ್ರಾಂಚೈಸಿಗಳು ಕೂಡ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ದಡತನ ಯೂಸ್ ಮಾಡಿಲ್ಲ ಅಂತಂದರೆ. ಸೊ ಓವರ್ ಆಲ್ ಒಂಥರ 6 ರಿಟೆನ್ಷನ್ ಅಂತ ಹೇಳ್ಬೇಕು. 6 ರಿಟೆನ್ಷನ್ ಅಂತ ಅಂದರೆ ಸೊ ಇದೊಂಥರ ಯೂಸ್ ಅಂತಲೇ ಹೇಳ್ಬೇಕು. ಮೆಗಾ ಆಕ್ಷನ್ 6 ನಂಬರ್ ಆಫ್ ರಿಟೆನ್ಷನ್ ಅಂತ ಅಂದರೆ ಸೊ ನನಗೆ ಗೊತ್ತಿಲ್ಲ ಈ ಹಿಂದೆ ಎಷ್ಟು ಕೊಟ್ಟಿಲ್ವೋ ಅಂತ. 5 ರಿಟೆನ್ಷನ್ ಕೊಟ್ಬಿಟ್ಟು ಒಂದು RTM ಕಾರ್ಡ್ನ ಮೆಗಾ ಆಕ್ಷನಲ್ಲಿ ಕೊಟ್ಟಿಲ್ವೋ ನನಗೆ ಹಿಂದೆ ಗೊತ್ತಿಲ್ಲ ಕರೆಕ್ಟಾಗಿ. RTM ಕಾರ್ಡ್ ಗೊತ್ತು, ಬಟ್ 5+1 ಈ ಥರ ರೂಲ್ ಕೊಟ್ಟಿರಲ್ಲ ಅಂತ ಕಾಣಿಸುತ್ತೆ ಈ ಹಿಂದೆ. ಸೊ ಜಾಸ್ತಿನೇ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ, ಯಾರಿಗೂ ಕೂಡ ಮೋಸ ಆಗಿಲ್ಲ ಇಲ್ಲಿ. ಸ್ವಲ್ಪ ಜನ ಫ್ರಾಂಚೈಸಿಗಳು ನನಗಿಲ್ಲ ಗುರು, ನನಗೆ 1 ರಿಟೆನ್ಷನ್ ಸಾಕು, ನನಗೆ ರಿಟೆನ್ಷನ್ನೇ ಬೇಡ ಅಂತ ಹೇಳ್ತಿದ್ದವ್ರಿಗೆ ಅವ್ರಿಗೆ ಸ್ವಲ್ಪ ಅಲ್ಟ್ ಆಗಿರ್ಬೋದು ಅಷ್ಟೇ. ಸ್ವಲ್ಪ ಜನ ಫ್ರಾಂಚೈಸ್ಗಳು ಮೀಡಿಯಮಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಒಂಥರ ಮಿಡ್ಡಲ್ಲಿ ಹೇಳಿದರು, ಇಲ್ಲಾಗರು ನಮ್ಗೊಂದು 4-5 ರಿಟೆನ್ಷನ್ ಬೇಕೇ ಬೇಕು ಅಂತ ಹೇಳಿದರು, RTM ಕಾರ್ಡು ಕೂಡ ಬೇಕು ಅಂತ ಹೇಳಿದರು. ಸೊ ಎಲ್ಲಾನು ಕಲೆಕ್ಟಿವ್ ಆಗಿ ತಗೊಂಡು ಮಿಡ್ಡಲ್ಲಿ ಇವರು ತಗೊಂಡು ನೋಡಿದ್ದಾರೆ ಅಂತ ಕಾಣಿಸುತ್ತೆ. 5 ರಿಟೆನ್ಷನ್ ಪ್ಲಸ್ 1 RTM ಕಾರ್ಡ್ನ ಕೊಡೋಣ ಅಂತ. ಇಲ್ಲಿ ಇವಾಗ ಒಂದು ಡೌಟ್ ಬರುತ್ತೆ ಎಲ್ಲರಿಗೂ ಮಗ. ಅದೇನು ಅಂತಂದರೆ ಮುಂಬೈ ಇಂಡಿಯನ್ಸ್ ಪರವಾಗಿದೆ ಡಿಸಿಷನ್ ಅಂತ. ನಾನು ರೀಸೆಂಟಾಗಿ ಚರ್ಚೆ ಮಾಡಿದ್ದೆ. ರಿಪೋರ್ಟ್ಸ್ ಬಂದಿದ್ದ ಪ್ರಕಾರ 5 ರಿಟೆನ್ಷನ್ ಅಷ್ಟೇ ಅಂತೆ. ಅದರಲ್ಲಿ 3+2 ಅಂತೆ. 3+2 ಅಂದರೆ ಇಂಡಿಯನ್ನು 3 ಜನ, 2 ಓವರ್ಸೀಸು. ಇದರಲ್ಲೂ ಇನ್ನೂ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ. 3 ಜನ ಇಂಡಿಯನ್ ಆ್ಯಂಡ್ 2 ಓವರ್ಸೀಸ್ ಅಂತ. ಜಸ್ಟ್ 5+1 ಅಂತ ಅಷ್ಟೇ ಕನ್ಫರ್ಮ್ ಆಗಿ ಗೊತ್ತಾಗಿರೋದು. ಸೊ ಈ 3+2 ರೂಲ್ ಏನಿದೆ, ಸೊ ಈ 3+2 ರೂಲ್ ಇನ್ನೂ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಕಿಲ್ಲ. ಬಹುಶಃ 3+2 ಇರುತ್ತೆ. ಸೊ ಈ ರಿಪೋರ್ಟ್ಗಳು ಬಂದಾಗ ನಮಗೆ ಈ ಹಿಂದೆ ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಬುಮ್ರಾ ಇದ್ದಾರೆ. ಸೊ 4 ಜನ ಹೆಂಗ್ ರಿಟೈನ್ ಮಾಡ್ಕೊಂತಾರೆ, RTM ಕಾರ್ಡ್ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ನಮಗೆ ಸ್ವಲ್ಪ ಸೈಕ್ ಆಗಿತ್ತು. ಏನು ಈ ಥರ ಎಲ್ಲ ಮಾಡ್ತಾರ ಅಂತ. ಈ ಥರ ರೂಲ್ ಬರಲ್ಲ ಅಂತ ಗೊತ್ತಿತ್ತು ನನಗೆ. ಅದೇ ಮುಂಬೈ ಇಂಡಿಯನ್ಸ್ ಪರವಾಗಿಯೇ ಹೋಗಿದೆ ಈ ರೂಲು ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಇದನ್ನ ನೋಡ್ತು ಅಂದರೆ ಅದೇ ಥರ ಕಾಣಿಸ್ತಿದೆ. ಯಾಕಂದರೆ ಒಂದು RTM ಕಾರ್ಡು ಪ್ಲಸ್ 3 ರಿಟೆನ್ಷನು, 4 ಜನ ಹಂಗೆ ರಿಟೈನ್ ಆಗೋಗ್ಬಿಡ್ತಾರೆ. ಮೇನ್ ಕೋರ್ ಏನಿದೆ ಅವ್ರು ರಿಟೈನ್ ಆಗೋಗ್ಬಿಡ್ತಾರೆ. ಸೊ ಮುಂಬೈ ಇಂಡಿಯನ್ಸ್ ಪರವಾಗಿ ಆಬ್ವಿಯಸ್ಲಿ ಡಿಸಿಷನ್ ಅಂತೂ ಮಾಡೇ ಮಾಡ್ತಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಂಬೈ ಆ್ಯಂಡ್ ಚೆನ್ನೈ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಅದೇನೋ ಅನ್ಕ್ಯಾಪ್ಡ್ ಪ್ಲೇಯರ್ದ ರೂಲು ಬರುತ್ತೆ ಅಂತ ಏನೋ ಅಪ್ಡೇಟ್ ಇದೆ. ಅದ್ರ ರಿಲೇಟೆಡ್ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ, ಪಕ್ಕಾ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಂತೂ ಈ ಡಿಸಿಷನ್ ಅಂತೂ ಪಕ್ಕಾ ಹೋಗಿದೆ. ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಮಗ. ಯಾಕಂದರೆ 3+1 4 ಜನ ಮೇನ್ ಪ್ಲೇಯರ್ಸ್ ಕೂಡ ರಿಟೈನ್ ಆದರು. ಜೊತೆಗೆ ಇನ್ನೂ ಇಬ್ಬರು ಆಬ್ವಿಯಸ್ಲಿ ಓವರ್ಸೀಸ್ ಪ್ಲೇಯರ್. ಒಂಥರ ಮುಂಬೈ ಇಂಡಿಯನ್ಸ್ ಫೇವ್ರೇಟ್ಸ್ ಆಗಿ ಈ ಒಂದು ರೂಲ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಒಂದು RTM ಕಾರ್ಡ್ ಕೊಟ್ಟಿರಲಿಲ್ಲ ಅಂತಂದರೆ ಅವಾಗ ಇಲ್ಲ ಒಬ್ರು ಏನು ಗುರು ಜೆನ್ಯೂನ್ ಆಗಿ ಮಾಡ್ಬಿಟ್ಟಿದ್ದಾರೆ ಅಂತ ಅನಿಸಿರೋದು. ಬಟ್ RTM ಕಾರ್ಡ್ ಕೊಟ್ಟಿರೋದ್ರಿಂದ ಇದು ಪಕ್ಕ ಮುಂಬೈ ಇಂಡಿಯನ್ಸ್ ಫೇವ್ರೇಟ್ ಆಗಿ ಮಾಡಿರೋ ಥರ ಕಾಣಿಸ್ತಾ ಇದೆ ಮಗ. ಸೊ ನಿಮಗೇನು ಅನ್ನಿಸ್ತಿದೆ ಈ 5+1 ರಿಟೆನ್ಷನ್ ಟೋಟಲ್ ಆಗಿ 6 ಜನ ರಿಟೈನ್ ಆಗುವಂತಹ ರೂಲು? 6 ಜನ ರಿಟೈನ್ ಅಂತ ಹೇಳೋಕ್ಕಾಗೋದಿಲ್ಲ. ಟೋಟಲ್ ಆಗಿ 5 ಜನ ರಿಟೈನು, ಒಬ್ಬರನ್ನ ಮತ್ತೆ ಬೈಬ್ಯಾಕ್ ಮಾಡ್ಕೊತಲ್ಲ. ಅದು ಒಂಥರ ರಿಟೈನ್ ಲೆಕ್ಕನೇ, ಬಟ್ ಆದರೂ ಅದು ರಿಟೈನ್ ಲೆಕ್ಕ ಬರೋದಿಲ್ಲ. ಸೊ ಅದನ್ನ ಬೈಬ್ಯಾಕ್ ಮಾಡ್ಕೊಂಡ್ರೆ ಲೆಕ್ಕ ಬರುತ್ತೆ. ಸೊ ಟೋಟಲಾಗೆ ಈ 5+1 ರೂಲ್ ನಿಮಗೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅಫಿಷಿಯಲ್ ಅಪ್ಡೇಟ್ ಬಂದಾದಮೇಲೆ ವಿಡಿಯೋ ಮಾಡ್ತೀನಿ ಏನೇನು ಇವರು ಬಿಟ್ಟಿದ್ದಾರೆ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ ಅಂತ. ಆ್ಯಂಡ್ 3+2 ಅಂತ ಏನು ಹೇಳಿದ್ದಾರೆ. ಸೊ ಆ 3+2 ಅಲ್ಲಿ ಸಪ್ರೇಟ್ ಸೆಟ್ ಆಫ್ ಪ್ರೈಸ್ ರೇಂಜ್ಗಳಿರ್ತವೆ. ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಅಂತ. ಸೊ ರೇಂಜಿನ ಡಿಸ್ಕ್ಲೋಸ್ ಆಗಿಲ್ಲ, ಬಿಟ್ಟಿಲ್ಲ ಈಚೆ ಕಡೆ ಏನು ಅಂತ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ 5+1 ಇಟ್ಸ್ ಕನ್ಫರ್ಮ್ ನ್ಯೂಸ್ ಇದು. ನೋಡೋಣ ಹೆಂಗಿರುತ್ತೆ ರಿಟೆನ್ಷನ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.